ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಮಸ್ತ್. ಇವತ್ತು ಬ್ಯಾಚುಲರ್ ವೆಜ್ ಪಲಾವ್ ಮಾಡೋದು ಹೆಂಗಂತ ನೋಡಂಬರ್ರಿ. ಆ್ಯಕ್ಚುಲಿ ಫಸ್ಟ್ ನಾವು ವೆಜ್ ಪಲಾವ್ ಮಾಡ್ಕೊಳಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಮತ್ತು ನಿಮ್ಗೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ರೆ ಅದನ್ನು ಹಾಕೋರಿ. ಮತ್ತು ಸ್ಮಾಲಾಗಿ ಒಂದು ಪೇಸ್ಟ್ ಮಾಡಿ ಇಟ್ಕೊರಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡಿ ಇಟ್ಕೊಳ್ರಿ. ಅದನ್ನು ಆ್ಯಕ್ಚುಲಿ ಮ್ಯಾಂಡೇಟ್ರಿ ರೀ, ಅದು ಟೇಸ್ಟ್ ಕೊಡ್ತೈತಿ. ಮತ್ತು ನೀವು ಯಾವುದ್ರಲ್ಲಿ ಪಲಾವ್ ಮಾಡ್ತಿಲ್ಲ ಅದರಲ್ಲಿ ಫಸ್ಟ್ ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕೋರಿ. ನಿಮ್ಗೆ ಯಾವುದಾದ್ರೂ ಗರಂ ಮಸಾಲ ಬೇಕಿದ್ರೆ ಲೈಕ್ ಪಲಾವ್ ಎಲೆ ಅವೆಲ್ಲ ಹಾಕೋಬೋದು. ನಾನು ಜಸ್ಟ್ ಸಿಂಪಲಾಗಿ ಮಾಡಾಕತ್ತೀನಿ. ಇದು ಏನಂದ್ರೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊರಿ. ಆನಿಯನ್ನ ಹಾಕೊಳ್ರಿ. ಫುಲ್ ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಆಗ್ಬೇಕು ರೀ. ಅದಾದಮೇಲೆ ನೀವು ಟೊಮ್ಯಾಟೊನ ಆ್ಯಡ್ ಮಾಡ್ಕೊರಿ. ಫಸ್ಟ್ ಇವೆಲ್ಲ ಆನಿಯನ್ನ ಮತ್ತು ಮೆಣಸಿನ್ಕಾಯಿ ಫುಲ್ ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಕೊರಿ. ಅದಾದಮೇಲೆ ನೀವು ಆಮೇಲೆ ಟಮಾಟಿ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಫ್ರೈ ಮಾಡಿದ್ರೆ ನಡಿತೈತಿ. ಈ ಥರ ಸಿಂಪಲ್ ವೆಜ್ ಬಿರಿಯಾನಿನ ಮಾಡ್ಕೊಂಡು ತಿನ್ನೋದು ಮಜಾ ಬೇರೆ ರೀ. ಯಾಕಂದ್ರೆ ನಾವು ಎಲ್ಲ ಕಡೆನೂ ಮಸಾಲ ತಿಂದು ಸಾಕಾಗಿರ್ತೈತಿ. ನನಗಂತೂ ಮಸಾಲ ಅಂದ್ರೆ ಭಾಳ ಇರಿಟೇಟ್ ರೀ. ಸೊ ಮಸಾಲ ಕಡಿಮೆನೇ ಹಾಕಿರ್ತೀನಿ. ಸ್ವಲ್ಪ ನೀವು ಕಲರಿಗೆ ಅಂಥೇಳಿ ಅರಿಶಿನ ಹಾಕೋರಿ. ಅರಿಶಿನ ಹಾಕ್ಕೊಂಡು ಮತ್ತು ಒಂದು ಸಲ ಫ್ರೈ ಮಾಡ್ಕೋರಿ. ಯಾಕಂದರೆ ಅರಿಶಿನ ವಾಸನೆ ಹೋಗ್ಬೇಕು ರೀ. ಅರಿಶಿನ ವಾಸನೆ ಇದ್ರೆ ಒಂಥರ ಒಗ್ಗರು ಬರ್ತದೆ. ನಾನು ಹೇಳಿದಿಲ್ಲ ರೀ. ಆಮೇಲೆ ನೀವು ಲೈಟಾಗಿ ಎಲ್ಲ ಫ್ರೈ ಆದ್ಮೇಲೆ ಟೊಮಾಟೋನ ಆ್ಯಡ್ ಮಾಡ್ಕೋಬೋದು. ನಾನು ಏನು ಅಂತೀನಪ್ಪ ಅಂದ್ರೆ, ನಾನು ಯಾವುದೇ ರೆಡಿಮೇಡ್ ಗರಂ ಮಸಾಲ ಯೂಸ್ ಮಾಡತ್ತಿಲ್ಲ ರೀ. ನಾನು ಹೋಮ್ ಮೇಡ್ ಗರಂ ಮಸಾಲ ಯೂಸ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಲಾಸ್ಟ್ ಟೈಮ್ ನಾ ಗರಂ ಮಸಾಲ ಅದಂತೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಅದನ್ನು ನೋಡ್ಬೋದು ನೀವು. ನಾನು ಯಾವುದನ್ನು ನೀವು ನಾ ಹೇಳಿದೆಲ್ಲ ಫಸ್ಟಿಗೆ ಇಲ್ಲಿ ಪಲಾವ್ ಎಲೆ ಅದೇನು ಹಾಕೋತಿಲ್ಲ. ಜಸ್ಟ್ ಪೇಸ್ಟ್ ಪ್ಲಸ್ ಏನು ಗರಂ ಮಸಾಲ ಹಾಕೊಳತ್ತೀನಿ. ಯಾಕಂದರೆ ಹೆವಿ ಮಸಾಲೆ ಆತಂದ್ರೆ ಹೋಗಂಗಿಲ್ಲ ರೀ. ಯಾಕಂದ್ರೆ ತರಕಾರಿನೂ ಹಾಕಿರ್ತೀವಿ. ಆನಿಯನ್ನು, ಟಮಾಟಿ ಸಪ್ರೇಟಾಗಿ ಹೆವಿ ಮಸಾಲ ಹಾಕಿದ್ವಿ ಅಂದ್ರೆ ಒಂಥರ ಇರಿಟೇಟ್ ಆಗಿಬಿಡ್ತೈತೆ, ಮಕ್ಕಕ್ಕೆ ಹೊಡೆದು ಬಿಡ್ತೈತೆ ರೀ. ನೀವು ಇದನ್ನು ಜೊತೆ ಕೊಬ್ಬರಿನೂ ತೆರೆದು ಹಾಕೋಬೋದು. ನಾನು ಕೊಬ್ಬರಿ ಸ್ವಲ್ಪ ಹಾಕಿದರೆ ಜಾಸ್ತಿ ಆಕೈತೆ ಅನ್ನೋದಕ್ಕೆ ನಾನು ಹಾಕೊಳ್ಳಿಲ್ಲ. ನೀವು ಯಾವುದಾದ್ರೂ ತರಕಾರಿ ಬೇಯಿಸಿ ಹಾಕೋಬೋದು, ಇಲ್ಲ ಹಂಗೆ ಹಾಕೋಬೋದು. ಕುಕ್ಕರ್ನಾಗ ಮಾಡತ್ತಂದ್ರೆ ನಾರ್ಮಲಿ ಬೈತೈತೆ ರೀ. ನಾನು ಅದ್ರಸ್ಕೊಂಡು ಬೇಯಿಸ್ಕೊಂಡು ಹಾಕೊಳ್ಳಿಲ್ಲ, ನಾರ್ಮಲಿನ ಹಾಕ್ಕೊಂಡೀನಿ. ಸೊ ಅದನ್ನು ಹಾಕೊಂಡು ಫುಲ್ ಫ್ರೈ ಮಾಡ್ಕೊರಿ. ಅದಾದಮೇಲೆ ನಿಮ್ಗೆ ಎಷ್ಟು ರೈಸ್ ಬೇಕಲ್ಲ ಆ ಅಳತಿನಾಗ ನೀವು ರೈಸ್ ಹಾಕ್ಕೊಂಡು ಒಂದು ಸಲ ಫುಲ್ ಅಳ್ಳಾಡ್ಸ್ಕೊಂಬಿಡ್ರಿ. ಯಾಕಂದ್ರೆ ಫುಲ್ ತಿರ್ಕೊಂಬಿಡ್ರಿ. ಯಾಕಂದ್ರೆ ಒಂಥರ ರೈಸಿಗೆಲ್ಲ ಮಸಾಲೆ ಹತ್ತಬೇಕಾ. ಫುಲ್ ಅದಾದಮೇಲೆ ನೀವು ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು. ನಾನು ಒಂದು ಗ್ಲಾಸಿಗೆ ಒಂದು ಚರಿಗೆ ನೀರು ಯೂಸ್ ಅಂತೀನಿ. ಇನ್ನು 2 ಗ್ಲಾಸ್ ಹಾಕಿರೋದ್ರಿಂದ 2 ಚರಿಗೆ ಯೂಸ್ ಮಾಡಾಕತ್ತೀನಿ ರೀ. ಅದಾದಮೇಲೆ ಲಾಸ್ಟಿಗೆ ನೀವು ಉಪ್ಪು ಟೇಸ್ಟ್ ಆಮೇಲೆ ಲಾಸ್ಟಿಗೆ ಹಾಕ್ಕೊಬೋದು ರೀ. ಮತ್ತು ಈ ಪಲಾವ್ ಎಲೆ ನಿಮ್ಗೆ ಏನಾರ ಸ್ಮೆಲ್ಲಿಗೆ ಬೇಕಂದ್ರೆ ಹಾಕ್ಕೊಬೋದು ರೀ. ಮ್ಯಾಲೆ ಇದು ಪುದೀನ ಅಂದರೂ ನನ್ನದು ಪುದೀನ ಒಣಗಿಬಿಟ್ಟಿತ್ತೆ. ಸೊ ಸ್ವಲ್ಪ ಹಸಿ ಮಾಡಿನ ಮ್ಯಾಲೆ ಹಾಕ್ಕೊಳತ್ತೀನಿ. ನಿಮಗೂ ಬೇಕಂದ್ರೆ ಪುದೀನ ನೀವು ಕೊತ್ತಂಬರಿನ ಮ್ಯಾಲೆ ಹಾಕ್ಕೊಬೋದು. ಪೇಸ್ಟ್ ಹಾಕಿದ್ದೀನಿ, ಜಸ್ಟ್ ನಾರ್ಮಲಿ ಟೇಸ್ಟ್ ಇರಲಿ ಅಂತೇಳಿ ಮ್ಯಾಲೆ ಹಾಕತ್ತೀನಿ. ಉಪ್ಪು ನೀವು ಎಲ್ಲ ಫುಲ್ ಕುದ್ದ ಮೇಲೆ ಒಮ್ಮೆ ಟೇಸ್ಟ್ ನೋಡಿರಿ. ಯಾಕಂದ್ರೆ ಕರಗಿ ಮೇಲೆ ಉಪ್ಪು ಒಮ್ಮೊಮ್ಮೆ ಜಾಸ್ತಿ ಆಗಿರುತ್ತೆ, ಒಮ್ಮೊಮ್ಮೆ ಕಡಿಮೆ ಆಗಿರುತ್ತೆ. ಜಾಸ್ತಿ ಆಗಿದ್ರೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಬಿಡ್ರಿ. ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡ್ರಿ. ಫುಲ್ ಅದಾದಮೇಲೆ ನೀರೆಲ್ಲನೂ ಅಟ್ಟಿಸ್ಬೇಕ್ರಿ. ಅದು ಅಟ್ಟಿಸಿದ್ಮೇಲೆ ಮೇಲೆ ಒಂದು ಜಸ್ಟ್ ಒಂದು ಫುಲ್ ಲೀಡ್ನ ಕ್ಲೋಸ್ ಮಾಡಿ ಮೇಲೆ ಏನಾದರೂ ಒಂದು ವೆಯ್ಟ್ ಅಂದು ಇಟ್ಬಿಡ್ರಿ. ಆಯ್ತು ನೋಡಿರಿ, ವೆಜ್ ದಮ್ ಬಿರಿಯಾನಿ. ಇದನ್ನು ನೀವು ಏನಾದರೂ ಅನ್ಕೋಬೋದು. ವೆಜ್ ಬ್ಯಾಚುಲರ್ ಬಿರಿಯಾನಿನೂ ಅನ್ಕೋಬೋದು, ಜಸ್ಟ್ ಸಿಂಪಲ್ ವೆಜ್ ಪಲಾವ್ನು ಅನ್ಕೋಬೋದು. ನಾ ಈ ಥರ ಮಾಡಿದ್ದೀನಿ ರೀ. ಜಸ್ಟ್ ಸೈಡಿಗೆ ಕೋಸಂಬರಿನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡ್ರಿ ರೈತಾನ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಮನ್ಯಾಗ ಯಾರು ಪಲಾವ್ ಲವರ್ ಅದಾರಲ್ಲ ಅವ್ರಿಗೆ ಹೇಳ್ರಿ ಈ ಥರ ನಾನು ಪಲಾವ್ ಮಾಡಿ ಕೊಡ, ವೆಜಿಟೇಬಲ್ ಪಲಾವ್ ಅಂಥೇಳಿ. ಯಾರು ವೆಜ್ ಅದಾರಲ್ಲ ಅವರಿಗೂ ಟ್ಯಾಗ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.